ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಹಿಂದಿನ ವಿಡಿಯೋದಲ್ಲಿ ಎಐಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಷಯವನ್ನ ನಿಮಗೆ ತಿಳಿಸಿಕೊಟ್ಟಿದೆ. ಹಾಗೆ ಅದೇ ವಿಡಿಯೋದ ಕೊನೆಯಲ್ಲಿ ಎಐ ಅನ್ನು ಹೊರತುಪಡಿಸಿ ಬೇರೆ ಯಾವ ಸೆಕ್ಟರ್ಸ್ ಅಲ್ಲಿ ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಅನ್ನೋದನ್ನು ಕೂಡ ಹೇಳಿದೆ. ಇನ್ ಕೇಸ್ ಎಐ ಫೇಲ್ಯೂರ್ ಆಗ್ಲಿ ಅಥವಾ ಸಕ್ಸಸ್ ಆಗ್ಲಿ, ಅದನ್ನ ಹೊರತುಪಡಿಸಿ ಕೂಡ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹಲವು ಅವಕಾಶಗಳಿದ್ದೇ ಇರ್ತವೆ, ಇದಾವೆ ಕೂಡ. ನೋಡೋಣ, ಅದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಷಯ ಏನು ಅಂತಂದ್ರೆ, ನೀವು ಎಐ ಅಡಾಪ್ಷನ್ ಹಾಗೂ ಎಐ ಓನರ್ಶಿಪ್ ಗೆ ಸಂಬಂಧಪಟ್ಟಂತೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಎಐ ಅಡಾಪ್ಷನ್ ಎಲ್ಲ ಕಡೆ ಸಾಧ್ಯ ಆಗಬಹುದು, ಆದ್ರೆ ಎಐ ಓನರ್ಶಿಪ್ ಎಲ್ಲ ದೇಶಗಳಿಗೆ ಸಾಧ್ಯ ಆಗೋದಿಲ್ಲ. ಸದ್ಯದ ಮಟ್ಟಿಗೆ ಅಂದ್ರೆ ಕರೆಂಟ್ ಸಿಚುಯೇಷನ್ ನೋಡಿದ್ರೆ ನಮ್ಮ ಭಾರತ ಎಐ ಓನರ್ಶಿಪ್ ಅನ್ನ ಹೊಂದಿಲ್ಲ. ಮುಂದೆ ಗೊತ್ತಿಲ್ಲ, ಹೊಂದಬಹುದೇನೋ, ಬಟ್ ಸದ್ಯದ ಮಟ್ಟಿಗಂತೂ ಹೊಂದಿಲ್ಲ. ಹಾಗಾಗಿ ಎಐ ಅಡಾಪ್ಷನ್ ಮಾಡ್ಕೊಳ್ಬಹುದು ಹಲವಾರು ಸೆಕ್ಟರ್ಸ್ ಅಲ್ಲಿ. ಅದು ನಮ್ಗೆ ಅದ್ಭುತ ಅವಕಾಶಗಳನ್ನ ಕೊಡದೇ ಇರಬಹುದು, ಒಂದಷ್ಟು ಅವಕಾಶಗಳು ಸಿಗಬಹುದು, ಬಟ್ ಅದ್ಭುತವಾಗಿರುವಂತ ಸಾಧ್ಯತೆಗಳು ಕಡಿಮೆ. ಇನ್ ಕೇಸ್ ಓನರ್ಶಿಪ್ ಅನ್ನ ಹೊಂದಿದ್ರೆ ಬಹುಶಃ ಅದು ಅದ್ಭುತ ಅವಕಾಶಗಳನ್ನ ಕೊಡ್ತಾ ಇತ್ತು. ಹಾಗಾಗಿ ಎಐ ಅಡಾಪ್ಷನ್ ಹಾಗೂ ಎಐ ಓನರ್ಶಿಪ್ ಇದರ ನಡುವೆ ವ್ಯತ್ಯಾಸ ಗೊತ್ತಿರಲಿ. ನಾವಿಲ್ಲಿ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡುವಂತ ಸಂದರ್ಭದಲ್ಲಿ ಖಂಡಿತ ಓನರ್ಶಿಪ್ ಇರುವಂತ ಕಡೆ ಕೂಡ ಫೋಕಸ್ ಮಾಡಬೇಕಾಗುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ. ಹಾಗೂ ಇನ್ನೊಂದು ವಿಷಯ ಏನಂತಂದ್ರೆ, ಅಕ್ಸೆಪ್ಟ್ ದ ಸ್ಟ್ರಕ್ಚರಲ್ ರಿಯಾಲಿಟಿ. ಯಾಕಂದ್ರೆ ಭಾರತ ಸದ್ಯದ ಮಟ್ಟಿಗೆ ಎಐ ಅಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಕಂಡಿಲ್ಲ, ಅಥವಾ ಭಾರತ ಯಾವುದೇ ಚೋಕ್ ಪಾಯಿಂಟ್ಸ್ ಅನ್ನ ಹೊಂದಿಲ್ಲ. ಹಾಗಾಗಿ ರಿಸ್ಕ್ ಅಂತೂ ಇದ್ದೇ ಇರುತ್ತೆ, ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಸದ್ಯದ ಮಟ್ಟಿಗೆ ಗ್ಲೋಬಲ್ ಇನ್ವೆಸ್ಟರ್ಸ್ ನೋಡ್ತಾ ಇರೋದು ಎಐ ಚೋಕ್ ಪಾಯಿಂಟ್ಸ್ ಅಥವಾ ಎಐ ಓನರ್ಶಿಪ್ ಕಡೆ, ಎಐ ಅಡಾಪ್ಷನ್ ಕಡೆ ಅಲ್ಲ, ಓನರ್ಶಿಪ್ ಕಡೆ ನೋಡ್ತಾ ಇದಾರೆ. ಎಐ ಅಡಾಪ್ಷನ್ ಬಂದು ನೆಕ್ಸ್ಟ್ ಲೆವೆಲ್. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಇದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಹಾಗೆ ನಾವು ಇಲ್ಲಿ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡುವಂತ ಸಂದರ್ಭದಲ್ಲಿ ಅಥವಾ ಸೆಕ್ಟರ್ಸ್ ಅನ್ನ ನೋಡುವಂತ ಸಂದರ್ಭದಲ್ಲಿ ಈ ಎಲ್ಲ ವಿಷಯಗಳನ್ನ ತಿಳ್ಕೊಂಡೇ ನಾವು ಮುಂದುವರಿಬೇಕಾಗುತ್ತೆ. ಹಾಗೆ ಎಐ ಅನ್ನ ಹೊರತುಪಡಿಸಿ ಇಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಕಂಪನಿಗಳು ಕೆಲವೊಂದು ಕ್ವಾಲಿಟೀಸ್ ಅನ್ನ ಹೊಂದಿರಬೇಕಾಗುತ್ತೆ. ಆ ಕ್ವಾಲಿಟೀಸ್ ಏನು? ಪ್ರೈಸಿಂಗ್ ಪವರ್. ಅಂದ್ರೆ ಇನ್ ಕೇಸ್ ಪ್ರೈಸ್ ಜಾಸ್ತಿ ಆದ್ರೂ, ಕಂಪನಿಯ ಪ್ರಾಡಕ್ಟ್ ನ ಪ್ರೈಸ್ ಜಾಸ್ತಿ ಆದ್ರೂ ಕೂಡ ಕಸ್ಟಮರ್ಸ್ ಪ್ರಿಫರ್ ಮಾಡ್ತಾರ ಆ ಕಂಪನಿಯ ಪ್ರಾಡಕ್ಟ್ ಅನ್ನ ತಗೊಳ್ಳಿಕ್ಕೆ, ಅದು ಪ್ರೈಸಿಂಗ್ ಪವರ್. ಪ್ರೈಸಿಂಗ್ ಪವರ್ ಇರಬೇಕು. ಹಾಗೆ ಬ್ಯಾಲೆನ್ಸ್ ಶೀಟ್ ಸ್ಟ್ರೆಂತ್, ಕಂಪನಿಯ ಫೈನಾನ್ಷಿಯಲ್ಸ್ ಚೆನ್ನಾಗಿರಬೇಕು. ಮಲ್ಟಿ ಸೈಕಲ್ ರಿಲೆವೆನ್ಸ್, ಸೈಕ್ಲಿಕಲ್ಸ್ ಅಲ್ಲಿ ಕೂಡ ಬೆಟರ್ ಪರ್ಫಾರ್ಮೆನ್ಸ್ ಕೊಡುವಂತ ಕೇಪಬಿಲಿಟಿಯನ್ನ ಹೊಂದಿರಬೇಕಾಗತ್ತೆ. ಹಾಗಾದ್ರೆ ಯಾವೆಲ್ಲ ಸೆಕ್ಟರ್ಸ್ ಅಲ್ಲಿ ನಾವು ಅವಕಾಶಗಳನ್ನ ನೋಡಬಹುದು? ಎಐ ಅನ್ನ ಹೊರತುಪಡಿಸಿ ಅಥವಾ ಎಐಗೆ ಕಾಂಟ್ರಿಬ್ಯೂಷನ್ ಮಾಡುವಂತ ಸೆಕ್ಟರ್ಸ್ ಯಾವಾದ್ರೂ ಇದ್ದಾವ ಅಂತ ನೋಡಿದ್ರೆ ಖಂಡಿತ ಇದ್ದಾವೆ. ಮೊದಲಿಗೆ ಪವರ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್, ಪವರ್ ಜನರೇಷನ್ ಕಂಪನೀಸ್ ಕೂಡ ಇದ್ದಾವೆ. ಒಟ್ಟಿನಲ್ಲಿ ಪವರ್ ಸೆಕ್ಟರ್. ಎಐ ಬರ್ಲಿ ಬರ್ದೇ ಇರ್ಲಿ, ಪವರ್ ನ ನಾವು ಬಳಸಲೇಬೇಕು. ಈವನ್ ಎಐಗೂ ಕೂಡ ಸಾಕಷ್ಟು ಪವರ್ ಯೂಸೇಜ್ ಆಗುತ್ತೆ. ಎಐ ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಬೇರೆ ವಿಚಾರ, ಬಟ್ ಪವರ್ ಯೂಸೇಜ್ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಪವರ್ ಸೆಕ್ಟರ್ ನಾವು ಫೋಕಸ್ ಮಾಡಬಹುದು. ಪವರ್ ಸೆಕ್ಟರ್ ಅಲ್ಲಿ ಅದರಲ್ಲೂ ಬೇಕಿದ್ರೆ ರಿನ್ಯೂವಬಲ್ ಎನರ್ಜಿ ಫೋಕಸ್ ಮಾಡಬಹುದು. ಹಾಗೆ ಪವರ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್, ಅದು ರಿನ್ಯೂವಬಲ್ ಎನರ್ಜಿ ಆಗ್ಲಿ ಅಥವಾ ಬೇರೆ ಯಾವುದೇ ರೀತಿಯ ಎನರ್ಜಿ ಆಗ್ಲಿ, ಅದನ್ನ ಟ್ರಾನ್ಸ್ಮಿಷನ್ ಮಾಡ್ಲೇಬೇಕಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆ ಎಲ್ಲಿ ಬಳಕೆದಾರರು ಇರ್ತಾರೋ ಅಲ್ಲಿಗೆ ಸಾಗಿಸ್ಲೇಬೇಕಲ್ಲ. ಹಾಗಾಗಿ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಕೂಡ ಇಲ್ಲಿ ಬಿಸ್ನೆಸ್ ಅನ್ನ ಚೆನ್ನಾಗಿ ಮಾಡ್ತವೆ. ಸೊ ಪವರ್ ಸೆಕ್ಟರ್ ಫೋಕಸ್ ಮಾಡಬಹುದು. ಜೊತೆಗೆ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಅಲ್ಲೂ ಕೂಡ ಖಂಡಿತ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದಾಗಿರುತ್ತೆ. ಬಟ್ ಮೇಜರ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಈಗಾಗಲೇ ಹೇಳಿದ್ನಲ್ಲ, ಪ್ರೈಸಿಂಗ್ ಪವರ್, ಬ್ಯಾಲೆನ್ಸ್ ಶೀಟ್ ಸ್ಟ್ರೆಂತ್, ಮಲ್ಟಿ ಸೈಕಲ್ ರಿಲೆವೆನ್ಸ್, ಈ ಮೂರು ವಿಚಾರಗಳು ಗಮನ ಇರಲಿ. ಅಂತಹ ಕಂಪನೀಸ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್, ಇಲ್ಲೂ ಕೂಡ ನಾವು ಒಂದಷ್ಟು ಅವಕಾಶಗಳನ್ನ ಪಡ್ಕೊಳ್ಬಹುದು. ಯಾಕಂದ್ರೆ ಎಕ್ವಿಪ್ಮೆಂಟ್ಸ್ ಬೇಕೇ ಬೇಕು. ಪವರ್ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಎಕ್ವಿಪ್ಮೆಂಟ್ಸ್ ಬೇಕೇ ಬೇಕು. ಟ್ರಾನ್ಸ್ಫಾರ್ಮರ್ಸ್ ಬೇಕಾಗುತ್ತೆ, ಸ್ವಿಚಸ್ ಬೇಕಾಗುತ್ತೆ. ಹಾಗೆ ಅದರಲ್ಲಿ ಬಳಸುವಂತ ಸಾಕಷ್ಟು ವಸ್ತುಗಳು ಬೇಕಾಗುತ್ತೆ. ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಫೋಕಸ್ ಮಾಡಬಹುದು. ಅಗೇನ್ ಪ್ರೈಸಿಂಗ್ ಪವರ್, ಬ್ಯಾಲೆನ್ಸ್ ಶೀಟ್ ಸ್ಟ್ರೆಂತ್, ಮಲ್ಟಿಸೈಕಲ್ ರಿಲೆವೆನ್ಸ್, ಇವುಗಳನ್ನ ನೋಡಿನೇ ಕಂಪನಿಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ. ಇನ್ನು ಇಂಡಸ್ಟ್ರಿಯಲ್ ಕೂಲಿಂಗ್ ಅಂಡ್ ಎನರ್ಜಿ ಎಫಿಷಿಯನ್ಸಿ, ಎಸ್ಪೆಷಲಿ ಎಐ ಬರುತ್ತೆ ಅಂದ್ರೆ ಎಐಗೆ ದೊಡ್ಡ ಮಟ್ಟದಲ್ಲಿ ಡೇಟಾ ಸೆಂಟರ್ಸ್ ಬೇಕು. ಡೇಟಾ ಸೆಂಟರ್ಸ್ ಅಲ್ಲಿ ಕೂಲಿಂಗ್ ಇರಬೇಕು, 24 ಅವರ್ಸ್ ಇಂಡಸ್ಟ್ರಿಯಲ್ ಕೂಲಿಂಗ್ ಹಾಗೂ ಎನರ್ಜಿ ಎಫಿಷಿಯನ್ಸಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಡೆ ಅಪಾರ್ಚುನಿಟೀಸ್ ಇದ್ದೇ ಇರುತ್ತೆ. ಹಾಗೆ ಡೇಟಾ ಸೆಂಟರ್ ಅಡ್ಜಾಸೆಂಟ್ ಇನ್ಫ್ರಾಸ್ಟ್ರಕ್ಚರ್, ಡೇಟಾ ಸೆಂಟರ್ ಗೆ ಕಾಂಟ್ರಿಬ್ಯೂಷನ್ ಮಾಡುವಂತ ಕಂಪನಿಗಳು, ಡೇಟಾ ಸೆಂಟರ್ ನ ಬಿಲ್ಡ್ ಮಾಡೋದಾಗ್ಬೋದು, ಅದಕ್ಕೆ ಪವರ್ ಸಪ್ಲೈ ಮಾಡುವಂತದ್ದಾಗ್ಬೋದು, ಅದಕ್ಕೆ ಕೂಲಿಂಗ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತದ್ದಾಗ್ಬೋದು. ಈ ರೀತಿಯ ಕಂಪನೀಸ್ಗೂ ಕೂಡ ಇಲ್ಲಿ ಅವಕಾಶಗಳಿರುತ್ತೆ. ಹಾಗೆ ಹೈ ಕ್ವಾಲಿಟಿ ಎಂಜಿನಿಯರಿಂಗ್ ಅಂಡ್ ಇಪಿಸಿ ಕಂಪನೀಸ್, ಇಲ್ಲೂ ಕೂಡ ಸಾಕಷ್ಟು ಅವಕಾಶಗಳು ಓಪನ್ ಅಪ್ ಆಗುತ್ತೆ. ಹಾಗೆ ಇಲ್ಲಿ ಕೆಲವೊಂದು ಕಂಪನೀಸ್ ಅನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಯಾವನ್ನ ಅವಾಯ್ಡ್ ಮಾಡಬೇಕು? ಅವಾಯ್ಡ್ ಲೋ ಮಾರ್ಜಿನ್ ಬಿಸ್ನೆಸಸ್. ತುಂಬಾ
ಕಡಿಮೆ ಮಾರ್ಜಿನ್ ಅಲ್ಲಿ ಕೆಲಸ ಮಾಡ್ತಿರುವಂತ ಕಂಪನೀಸ್ ಅಲ್ಲಿ ನಾವು ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಅಂತವನ್ನ ನಾವು ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಅವಾಯ್ಡ್ ಕಂಪನೀಸ್ ಸೆಲ್ಲಿಂಗ್ ಎಐ ಸ್ಟೋರಿ ವಿತೌಟ್ ಕ್ಯಾಶ್ ಫ್ಲೋಸ್. ಕಂಪನಿಗಳು ತಮ್ಮ ಪ್ರೆಸೆಂಟೇಷನ್ ಅಲ್ಲಿ ಎಐ ಅಂತ 100 ಸಲ ಬಳಸ್ತಿರ್ತಾರೆ, ಬಟ್ ಕ್ಯಾಶ್ ಫ್ಲೋಸ್ ನೆಗೆಟಿವ್ ಇರುತ್ತೆ. ಅಂತಹ ಕಂಪನೀಸ್ ಇಂದ ಕೂಡ ದೂರ ಇರಬೇಕಾಗುತ್ತೆ. ಯಾಕಂದ್ರೆ ಅವರು ಎಐ ಸ್ಟೋರಿಯನ್ನ ಸೆಲ್ ಮಾಡ್ತಿದ್ದಾರೆ ಅಷ್ಟೇ, ಆಕ್ಚುಯಲ್ ಆಗಿ ಕೆಲಸ ಮಾಡ್ತಿಲ್ಲ ಅನ್ನೋದನ್ನ ತೋರಿಸುತ್ತೆ ಅದು. ಬಟ್ ಈಗ ಏನು ನಾನು ಸೆಕ್ಟರ್ಸ್ ಅನ್ನ ಹೇಳ್ದೆ, ಇವುಗಳು ಎಐ ಕ್ಯಾಪೆಕ್ಸ್ ಇಂದ ಬೆನಿಫಿಟ್ ಅನ್ನ ಪಡ್ಕೊಳ್ಳುವಂತವು. ಇನ್ನು ನೆಕ್ಸ್ಟ್ ಕಂಪನೀಸ್ಗೆ ಬಂದ್ರೆ ಡೊಮೆಸ್ಟಿಕ್ ಕನ್ಸಂಪ್ಷನ್ ವಿತ್ ಪ್ರೈಸಿಂಗ್ ಪವರ್, ಎಸ್ಪೆಷಲಿ ಫಾರ್ಮಾ ಕಂಪನೀಸ್ ಆಗ್ಬೋದು, ಹಾಗೆ ಫುಡ್ ಪ್ರೊಸೆಸಿಂಗ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಆಗ್ಬೋದು. ಇಲ್ಲೂ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅಲ್ಲಿನ ಬಿಸ್ನೆಸ್ ಆಸ್ ಯೂಶುವಲ್ ನಡೀತಾ ಇರುತ್ತೆ. ಎಐ ಅನ್ನ ನಾವು ತಿನ್ನೋಕಾಗೋದಿಲ್ಲ, ಏನು ತಿನ್ಬೇಕು ಅಂದ್ರೆ ಫುಡ್ಡೇ ಬೇಕು. ಬಟ್ ಎಐ ಅನ್ನ ಬಳಸ್ಕೊಂಡು ಮೇ ಬಿ ಅದು ಇನ್ನೂ ಒಂದು ಲೆವೆಲ್ ಗೆ ಹೋಗ್ಬೋದು ಪ್ರೊಸೆಸಿಂಗ್ ಅನ್ನೋದು. ಹಾಗೆ ಫಾರ್ಮಾ ಕೂಡ ಅಷ್ಟೇ, ಎಐ ಅನ್ನ ಬಳಸ್ಕೊಂಡು ಇನ್ನೂ ಒಂದಷ್ಟು ಇಂಪ್ರೂವ್ಮೆಂಟ್ ಕಾಣಬಹುದು. ಬಟ್ ಬಳಕೆದಾರರು ಮನುಷ್ಯರೇ, ಹಾಗಾಗಿ ಫಾರ್ಮಾಗೆ ಕೂಡ ಅವಕಾಶಗಳಿರುತ್ತೆ. ಇನ್ನು ಫೈನಾನ್ಷಿಯಲ್ಸ್ ವಿತ್ ಕ್ಲೀನ್ ಬ್ಯಾಲೆನ್ಸ್ ಶೀಟ್ಸ್ ಅಂದ್ರೆ ಬ್ಯಾಂಕಿಂಗ್ ಅಂಡ್ NBFCs, ಆ ಕಂಪನಿಗಳು ಕೂಡ ಬೆಳವಣಿಗೆ ಆಗ್ತವೆ. ಅದಕ್ಕೆ ಎಐ ಇರ್ಲಿ ಇಲ್ದೇ ಇರ್ಲಿ, ಎಐ ಇಂದ ಆ ಕಂಪನಿಗಳಿಗೂ ಕೂಡ ಒಂದಷ್ಟು ಬೆನಿಫಿಟ್ ಆಗ್ಬಹುದು. ಅದನ್ನ ಬಳಸ್ಕೊಂಡು ಆ ಕಂಪನಿಗಳು ಕೂಡ ಬೆಳೀತವೆ, ಜೊತೆಗೆ ಇನ್ವೆಸ್ಟರ್ಸ್ಗೂ ಕೂಡ ಅವಕಾಶಗಳನ್ನ ಒದಗಿಸ್ತವೆ. ಅಂತಹ ಕಂಪನೀಸ್ ಅನ್ನ ನಾವು ಆಯ್ಕೆ ಮಾಡ್ಕೊಳ್ಬಹುದು. ಇನ್ನು ಮಾರ್ಕೆಟ್ ಲೀಡರ್ಸ್ ವಿತ್ ಬ್ರಾಂಡ್ ಪ್ಲಸ್ ಡಿಸ್ಟ್ರಿಬ್ಯೂಷನ್. ಒಂದು ವೆಲ್ ನೋನ್ ಬ್ರಾಂಡ್ ಇದೆ, ಮಾರ್ಕೆಟ್ ಲೀಡರ್ ಕಂಪನಿ ಪ್ಲಸ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಚೆನ್ನಾಗಿದೆ ಅನ್ನುವಂತ ಕಂಪನೀಸ್ ಅನ್ನು ಕೂಡ ನಾವು ಆಯ್ಕೆ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ಉದಾಹರಣೆಗಾಗಿ ಹೇಳೋದಾದ್ರೆ ನಾವು ಪಿಡಿಲೈಟ್ ಇಂಡಸ್ಟ್ರೀಸ್ ಅನ್ನ ತಗೊಳ್ಳೋಣ. ಉದಾಹರಣೆಗೆ ಬ್ರಾಂಡ್ ಪವರ್ ಹೆಂಗಿದೆ, ಫೆವಿಕಾಲ್ ತುಂಬಾ ಚೆನ್ನಾಗಿದೆ. ಅದೆಸಿವ್ ಅಂದ್ರೆ ಫೆವಿಕಾಲ್ ಅನ್ನೋ ರೀತಿಯಾಗಿದೆ, ಬ್ರಾಂಡ್ ಪವರ್ ಇದೆ, ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಚೆನ್ನಾಗಿದೆ. ಸ್ಟಾಕ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬರದೇ ಇರಬಹುದು, ಬಟ್ ಕಂಪನಿ ಮಾರ್ಕೆಟ್ ಲೀಡರ್ ಜೊತೆಗೆ ಬ್ರಾಂಡ್ ಪವರ್ ಅನ್ನು ಕೂಡ ಹೊಂದಿದೆ. ಫಾರ್ ಎಕ್ಸಾಂಪಲ್, ಇನ್ನೊಂದು ಉದಾಹರಣೆ ಏಷ್ಯನ್ ಪೇಂಟ್ಸ್. ಲಾಸ್ಟ್ 4-5 ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲದೆ ಇರಬಹುದು, ಬಟ್ ಸ್ಟಿಲ್ ಬ್ರಾಂಡ್ ಪವರ್ ಇದೆ, ಮಾರ್ಕೆಟ್ ಲೀಡರ್ ಪೊಸಿಷನ್ ಅನ್ನು ಹೊಂದಿದೆ, ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಚೆನ್ನಾಗಿ ಇಟ್ಕೊಂಡಿದೆ. ಈ ರೀತಿಯಾಗಿ ಏನೋ ಕಂಪನೀಸ್ ಬೆನಿಫಿಟಿಂಗ್ ಫ್ರಮ್ ಫಾರ್ಮಲೈಸೇಷನ್ ನಾಟ್ ಆಟೋಮೇಷನ್. ಆಟೋಮೇಷನ್ ಅಲ್ಲದೆ ಫಾರ್ಮಲೈಸೇಷನ್ ಬೆನಿಫಿಟ್ ಸಿಗುವಂತಹ ಕಂಪನೀಸ್ ಅನ್ನು ಕೂಡ ಫೋಕಸ್ ಮಾಡಬಹುದು. ಆಟೋಮೇಷನ್ ಅಂದ್ರೆ ಎಐ ಬಂದ್ಬಿಡುತ್ತೆ ಅಲ್ಲಿಗೆ. ಇಲ್ಲೂ ಕೂಡ ನಾವು ಅಗೇನ್ ಬರೀ ಪ್ರೆಸೆಂಟೇಷನ್ಸ್ ಅಲ್ಲಿ ಎಐ ತೋರಿಸುವಂತಹ ಕಂಪನೀಸ್ ಅನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಪ್ರೈಸಿಂಗ್ ಪವರ್ ಇಲ್ಲ, ಪೇಟೆಂಟ್ಸ್ ಇಲ್ಲ, ಕ್ಯಾಪೆಕ್ಸ್ ಹೆವಿ, ವೀಕ್ ROCE, ಈ ರೀತಿ ಯಾವೆಲ್ಲ ಕಂಪನಿಗಳಲ್ಲಿ ಇರುತ್ತೆ ಅಂತಹ ಕಂಪನೀಸ್ ಅನ್ನ ನಾವು ಅಗೇನ್ ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಾರ್ನಿಂಗ್ ಏನು ಅಂತಂದ್ರೆ, ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಾರ್ನಿಂಗ್ ಅಂತಾನೆ ಹೇಳ್ಬೋದು. ಡು ನಾಟ್ ಚೇಸ್ ಎಐ ಥೀಮ್ಸ್ ಎಮೋಷನಲಿ. ಎಮೋಷನ್ ಇಟ್ಕೊಂಡು ಎಐ ಅನ್ನ ಚೇಸ್ ಮಾಡಕ್ ಹೋಗ್ಬೇಡಿ, ಎಐ ಸಕ್ಸೀಡ್ ಆಗ್ಬಿಡುತ್ತೆ ಅಂತ. ಯಾಕಂದ್ರೆ ಗೊತ್ತಿಲ್ಲ ಫ್ಯೂಚರ್ ಏನಿದೆ ಅಂತ. ಜೊತೆಗೆ ಡು ನಾಟ್ ಅಸ್ಯೂಮ್ ಇಂಡಿಯಾ ಕೆನಾಟ್ ಮಿಸ್ ದಿಸ್. ಭಾರತ ಇದನ್ನ ಮಿಸ್ ಮಾಡಲೇಬಾರದು ಅಂತ ಕೂಡ ಅಂದ್ಕೊಳಕ್ ಹೋಗ್ಬೇಡಿ. ಡು ನಾಟ್ ಕನ್ಫ್ಯೂಸ್ ನ್ಯಾಷನಲ್ ಆಪ್ಟಿಮಿಸಮ್ ವಿತ್ ಪೋರ್ಟ್ಫೋಲಿಯೋ ರಿಟರ್ನ್ಸ್. ಅಂದ್ರೆ ಆಸ್ ಎ ಇನ್ವೆಸ್ಟರ್ ನಾವು ಕಂಪನಿಗಳ ಪರ್ಫಾರ್ಮೆನ್ಸ್, ಕಂಪನಿಗಳ ಫ್ಯೂಚರ್ ನೋಡ್ಬೇಕಾಗುತ್ತೆ. ನಾವೇನಾದ್ರೂ ಅರ್ನ್ ಮಾಡ್ಬೇಕು ಅಂದ್ರೆ ಆ ಕಡೆ ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ಇನ್ನು ನೀವೇನಾದ್ರೂ ಎಐ ಕಡೆ ಗಮನ ಹರಿಸ್ತೀರಿ, ಎಸ್ಪೆಷಲಿ ಎಐ ಓನರ್ಶಿಪ್ ಕಡೆ ಗಮನ ಹರಿಸ್ತೀರಿ, ಅಲ್ಲೂ ಸ್ವಲ್ಪ ಡೈವರ್ಸಿಫೈ ಮಾಡೋಣ ಅಂತ ನೋಡೋದಾದ್ರೆ ಬೇಕಿದ್ರೆ ಗ್ಲೋಬಲ್ ಎಕ್ಸ್ಪೋಜರ್ ಇರುವಂತಹ, ಅದರಲ್ಲೂ ಎಐ ಪ್ಲಾಟ್ಫಾರ್ಮ್ ಎಕ್ಸ್ಪೋಜರ್ ಇರುವಂತಹ ETF ಗಳನ್ನ ನೋಡಬಹುದಾಗಿರುತ್ತೆ. ಯಾಕಂದ್ರೆ ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಂತೂ ಅಷ್ಟು ಸೂಕ್ತ ಆಗೋದಿಲ್ಲ ನಮಗೆ ಆಸ್ ಎ ಸ್ಮಾಲ್ ಇನ್ವೆಸ್ಟರ್ಸ್ ಅಥವಾ ಆಸ್ ಎ ಇಂಡಿಯನ್ ಇನ್ವೆಸ್ಟರ್. ಅಷ್ಟೊಂದು ವಿಚಾರಗಳು ಗೊತ್ತಿಲ್ಲದೆ ಇದ್ದಾಗ ನಾವು ಡೈರೆಕ್ಟ್ ಸ್ಟಾಕ್ ಗಳಲ್ಲಿ ಅಂದ್ರೆ ಫಾರಿನ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ಅಷ್ಟು ಸೂಕ್ತ ಆಗೋದಿಲ್ಲ. ಇನ್ಸ್ಟೆಡ್ ಅಲ್ಲಿನ ETF ಗಳಿಗೆ ಅಥವಾ ಮ್ಯೂಚುವಲ್ ಫಂಡ್ ಗಳಿಗೆ ಹೋಗೋದು ಬೆಟರ್ ಆಗುತ್ತೆ. ಇನ್ ಕೇಸ್ ನೀವು ಆ ರೀತಿಯಾಗಿ ನೋಡ್ತಿದ್ದೀರಿ ಅಂದ್ರೆ, ಕನ್ಸರ್ವೇಟಿವ್ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡ್ತೀರಿ ಅಂದ್ರೆ ಡೈವರ್ಸಿಫೈ ಮಾಡಬಹುದು ನಿಮ್ಮ ಒಂದಷ್ಟು ಇನ್ವೆಸ್ಟ್ಮೆಂಟ್ ಅನ್ನ. ಮೇ ಬಿ 20-25% ಆ ರೀತಿಯಾಗಿ ಫೋಕಸ್ ಕೂಡ ಮಾಡಬಹುದಾಗಿರುತ್ತೆ. ಗ್ಲೋಬಲ್ ಎಕ್ಸ್ಪೋಜರ್ ಅಥವಾ ಎಐ ಎಕ್ಸ್ಪೋಜರ್ ಇರುವಂತ ಕಡೆ ಹೂಡಿಕೆಯನ್ನ ಮಾಡೋದಕ್ಕೆ ಪ್ರಯತ್ನ ಪಡಬಹುದಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಅವಕಾಶಗಳಂತೂ ಇದೆ, ಸದ್ಯದ ಮಟ್ಟಿಗೆ ನೋಡ್ಲಿಕ್ಕೆ ಕಾಣ್ತಾ ಇದೆ. ಬಟ್ ಸಕ್ಸೀಡ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಬಟ್ ಸದ್ಯಕ್ಕಂತೂ ಅವಕಾಶಗಳು ಕಾಣ್ತಾ ಇದೆ, ಅದನ್ನ ಮಿಸ್ ಮಾಡ್ಕೊಳ್ಳೋದು ಬೇಡ. ಅಂದ್ರೆ ಗ್ಲೋಬಲ್ ಎಐ ಎಕ್ಸ್ಪೋಜರ್ ಇರುವಂತ ETF ಅಥವಾ ಮ್ಯೂಚುವಲ್ ಫಂಡ್ಸ್ ಅನ್ನ ಕಾನ್ಸಂಟ್ರೇಟ್ ಮಾಡಬಹುದಾಗಿರುತ್ತೆ. ಸೊ ಓವರ್ ಆಲ್ ಎಐ ಹೊರತುಪಡಿಸಿ ಕೂಡ ಹಲವಾರು ಸೆಕ್ಟರ್ಸ್ ಇದಾವೆ. ನಾನು ಕೆಲವೊಂದನ್ನ ಮಾತ್ರ ನಿಮ್ಮ ಮುಂದೆ ತಂದಿದ್ದೀನಿ. ನಿಮ್ಗೆ ಇನ್ನು ಯಾವ್ದಾದ್ರು ಗೊತ್ತಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ಜೊತೆಗೆ ನಾನು ಕವರ್ ಮಾಡುವಂತ ಸಂದರ್ಭದಲ್ಲಿ ಕೆಲವು ಮಿಸ್ ಆಗಿರ್ಬೋದು, ಹಾಗಾಗಿ ನೀವು ತಿಳಿಸಿದ್ರೆ ಅದು ನನಗೂ ಕೂಡ ಗೊತ್ತಾಗುತ್ತೆ. ಸರಿ ಗೆಳೆಯರೆ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಸಪೋರ್ಟ್ ನಿಮ್ಗೆ ಏನಾದ್ರೂ ಬೇಕಾದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು, ನಮ್ಮ ಟೀಮ್ ಇಂದ ಸಪೋರ್ಟ್ ಸಿಗುತ್ತೆ. ಜೊತೆಗೆ ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ, ನಾವು ಯಾವುದೇ ರೀತಿಯ ಚಾರ್ಜಸ್ ಅನ್ನ ಮಾಡೋದಿಲ್ಲ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ನಂತರ ಕಾಂಟ್ಯಾಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.